ಯುಪಿಎಸ್ಸಿಯಲ್ಲಿ 544ನೇ ರ್ಯಾಂಕ್ ಅನ್ನ ಗಳಿಸಿರುವಂತಹ ಮಧು ನಮ್ಮ ಜೊತೆಗೆ ಇದ್ದಾರೆ. ವಿಶೇಷ ಅಂತ ಅಂದ್ರೆ ಮಧು ಅವರ ಯಶಸ್ಸನ್ನ ಹಂಚ್ಕೊಳ್ಳೋದಕ್ಕೆ ಅವರ ತಂದೆ ತಾಯಿ ಕೂಡ ಇದ್ದಾರೆ. ಮಧು ಅವ್ರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಅವರ ತಂದೆನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನ್ ಹೇಳ್ತೀರಾ? ಮಗನ ಯಶಸ್ಸನ್ನ ಇಂಡಿಯಾ ಫಾರ್ IAS ಗುರುತಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಎಷ್ಟು ಕಷ್ಟಪಟ್ಟಿದ್ರು ಮಗ? ತುಂಬಾ ಕಷ್ಟಪಟ್ಟು ಓದಿದ್ರು. ಹೆಂಗೆ, ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರಿ ನೀವು ಅವ್ರಿಗೆ? ಎಲ್ಲಾ ತರ ಸಪೋರ್ಟ್ ಇದೆ. ಓಕೆ, ಸೊ ಮಧು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ತಂದೆ ತಾಯಿ ಕೂಡ ಇದ್ದಾರೆ, ಎಷ್ಟು ಹೆಮ್ಮೆ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಎಸ್ಪೆಷಲಿ ತಂದೆ ತಾಯಿ ಜೊತೆ ಇರೋದು ಮತ್ತೆ ಈ ಒಂದು ಸಕ್ಸಸ್ ಅಲ್ಲಿ ಅವ್ರದ್ದು ತುಂಬಾ ಪಾರ್ಟ್ ಇದೆ. ಸೊ ಅವರು ಕೂಡ ನನ್ನ ಸಕ್ಸಸ್ ನ ಕಂಪ್ಲೀಟ್ ಆಗಿ ಓನ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ತುಂಬಾನೇ ಖುಷಿ ಆಗ್ತದೆ. 2018 ಇಂದ ನೀವು ಪ್ರಿಪೇರ್ ಆಗ್ತಾ ಇದ್ರಾ? 2020. ಓಕೆ, ಸೊ ಎಷ್ಟು ವರ್ಷಗಳ ಕಾಲ ಪ್ರಿಪೇರ್ ಆಗಿದ್ರಿ? ಸೊ ಎಷ್ಟನೇ ಅಟೆಂಪ್ಟ್, ಹೆಂಗೆ? ಮ್ಯಾಮ್, ನಾನು 2020ರಲ್ಲಿ UPSC ಓದಕ್ಕೆ ಶುರು ಮಾಡಿದೆ. ಅದೇ ವರ್ಷ ನಂದು ಆಕ್ಚುಲಿ ಡಿಗ್ರಿ ಪಾಸ್ ಔಟ್ ಆಗಿದ್ದು, BSc ಅಗ್ರಿಕಲ್ಚರ್ ಡಿಗ್ರಿ ನಂದು. ಸೊ ಅವಾಗಿಂದಾನೇ ನಾನು ಡಿಗ್ರಿಯಲ್ಲಿ ಇದ್ದಾಗೆ ಸಿವಿಲ್ ಸರ್ವಿಸ್ ಮಾಡ್ಬೇಕಂತ ಇತ್ತು. ಸೊ ಅದಕ್ಕೆ ನಾನು ಪ್ರಿಪರೇಷನ್ ಶುರು ಮಾಡಿದೆ. ತುಂಬಾ ಟೈಮ್ ತಗೊಂತು. ನಾನು ಇದಕ್ಕೂ ಮುಂಚೆ ಒಂದು ಟೂ ಅಟೆಂಪ್ಟ್ಸ್ ಅಲ್ಲಿ ಇಂಟರ್ವ್ಯೂ ಸ್ಟೇಜ್ ವರೆಗೂ ಹೋಗಿದ್ದೆ, ಬಟ್ ರ್ಯಾಂಕ್ ಬಂದಿರಲಿಲ್ಲ. ಸೊ ಫ್ಯಾಮಿಲಿ ಸಪೋರ್ಟ್ ಇಂದ ಇಷ್ಟು ವರ್ಷ ನನಗೆ ಸಪೋರ್ಟ್ ಸಿಗ್ತಿತ್ತು. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಿದ್ದೆ. ಸರ್, ಇಂಟರ್ವ್ಯೂ ಸ್ಟೇಜ್ ಹೋಗಿ ವಾಪಸ್ ಬಂದ್ರಿ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ನಿಮ್ಮನ್ನ ನೀವು ರೆಡಿ ಮಾಡ್ಕೊಂತಾ ಇದ್ರಿ ಮೆಂಟಲಿ, ನಾನು ಕೇಳ್ತಾ ಇರೋದು? ಮ್ಯಾಮ್, ಸಿವಿಲ್ ಸರ್ವಿಸ್ ಅಂತಾನೆ ಅಲ್ಲ, ಜನರಲ್ ಆಗಿ ನಾವ್ ಏನೇ ತಗೊಂಡ್ರು ಕೂಡ ಸಕ್ಸಸ್ ಎಷ್ಟು ಆಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ತಿರೋ, ಫೇಲ್ಯೂರ್ ಕೂಡ ಅಷ್ಟೇ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಸೊ ನನಗೆ ಈ ಹಿಂದೆ 4 ಅಟೆಂಪ್ಟ್ಸ್ ಅಲ್ಲೂ ಫೇಲ್ಯೂರ್ಸ್ ಆಗಿದೆ. 2 ಅಟೆಂಪ್ಟ್ಸ್ ಅಲ್ಲಿ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ, 2 ಅಟೆಂಪ್ಟ್ಸ್ ಅಲ್ಲಿ ಫಿಲ್ಮ್ ಸ್ಟೇಜ್ ಅಲ್ಲಿ. ಸೊ ನನಗೆ ಫೇಲ್ಯೂರ್ ಆದಾಗ ಡೆಫಿನೆಟ್ಲಿ ಅದು ಏನು ಸುಮ್ಮನೆ ಬ್ಯಾಡ್ ಲಕ್ ಇಂದ ಫೇಲ್ಯೂರ್ ಆಗಿಲ್ಲ, ಒಂದು ರೀಸನ್ ಅನ್ನೋದು ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಸೊ ಆ ರೀಸನ್ ಏನು ನಾನು ಹುಡ್ಕೊಂಡೆ. ಸೊ ನಾನು ಮಾಡಿದ ಮಿಸ್ಟೇಕ್ಸ್ ನನಗೆ ಗೊತ್ತಾಯ್ತು. ಸೊ ಅದರಿಂದ ಆ ಮಿಸ್ಟೇಕ್ಸ್ ನ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕರೆಕ್ಟ್ ಮಾಡ್ಕೊಂಡೆ. ಸೊ ಫೈನಲಿ ಈ ರ್ಯಾಂಕ್ ಬರಕ್ಕೆ ಸಾಧ್ಯ ಆಯ್ತು. ಎಷ್ಟೋ ಜನ ಅನ್ಕೊಂತಾರೆ ರಾತ್ರಿ ಹೀರೋ ಆಗ್ಬೇಕು ಅಂತ, ಅಂದ್ರೆ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಕೆಲವರಿಗೆ. ಸೊ ಅಂತವ್ರಿಗೆ, ನೋಡ್ತಾ ಇದ್ದವ್ರಿಗೆ ಏನ್ ಹೇಳ್ತೀರಾ? ಮ್ಯಾಮ್, ಅಂದ್ರೆ ಈ ಎಕ್ಸಾಮ್ ಈವನ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆದ್ರೂ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಮೇ ಬಿ 4 years 3 years ಓದ್ಬಿಟ್ಟು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿರೋರು ಇರ್ತಾರೆ. ಸೊ ಆ ಆಸೆ ಇದ್ದೇ ಇರುತ್ತೆ. ನಾನು 2020 ಅಲ್ಲಿ ಶುರು ಮಾಡಿದಾಗ 2020ನೇ ಫಸ್ಟ್ ಲಾಸ್ಟ್ ಅಟೆಂಪ್ಟ್ ಆಗ್ಬೇಕು ಅಂತ ಅನ್ಕೊಂಡೆ. ಸೊ ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ ಲಾಸ್ಟ್ ಅಟೆಂಪ್ಟ್ ಅಂತ ಅನ್ಕೊಂಡೆ. ಸೊ ಅದು ಟೈಮ್ ತುಂಬಾ ಜಾಸ್ತಿ ತಗೊಂತು. ಸೊ ಆ ಒಂದು ಇನಿಷಿಯಲ್ ಮೋಟಿವೇಶನ್ ಇರುತ್ತೆ, ಬಟ್ ಅಲ್ಟಿಮೇಟ್ಲಿ ನಾವು ಸಿವಿಲ್ ಸರ್ವಿಸ್ಗೆ ಏನಕ್ಕೆ ಬರಬೇಕು, ಆ ಪರ್ಪಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಪರ್ಪಸ್ ಸ್ಟ್ರಾಂಗ್ ಇದ್ರೆ ಸಾಕು. ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರ ಅಥವಾ 5th ಅಟೆಂಪ್ಟ್ ಅದೇನು ಜಾಸ್ತಿ ಮ್ಯಾಟರ್ ಆಗಲ್ಲ. ಕೋಲಾರದವರಲ್ವಾ? ಕಂಗ್ರಾಟ್ಸ್ ಸರ್, ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್. ಸೊ ಇದಿಷ್ಟು ಮಧು ಮತ್ತೆ ಅವರ ಕುಟುಂಬಸ್ಥರು ತಮ್ಮ ಸಕ್ಸಸ್ ಬಗ್ಗೆ ಹೇಳ್ತಾ ಇರುವಂತಹ ಮಾತು, ಜೊತೆಗೆ UPSCಗೆ ರೆಡಿ ಆಗ್ತಾ ಇರುವಂತಹ ಒಂದಷ್ಟು ಅಭ್ಯರ್ಥಿಗಳಿಗೆ ಕೊಟ್ಟಂತಹ ಸಲಹೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.